ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಇದು ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ಬ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಆದ್ಯಾಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಉಪ್ಮಾ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ಗೆ ಸ್ವೀಟ್ ಪೊಟ್ಯಾಟೊ ಕೊಡ್ತಾ ಇದ್ದಾನೆ ಆದ್ಯಾಗೆ ವಿತ್ ಸಮ್ ಡ್ರೈ ಫ್ರೂಟ್ಸ್. ಉಪ್ಪಿಟ್ಟಿಗೆ ಬದನೆಕಾಯಿ ಹಾಕೋದು ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ನೋಡ್ಬೋದು. ಬಟಾಣಿ ಸೀಸನ್ ಆಗಿರೋದ್ರಿಂದ ಕೆಲವು ಬಟಾಣಿನೂ ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇವತ್ತು ನಾನು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಇವಾಗ ಕರೆಂಟಾಗಿ ಯಾವುದೋ ಒಂದು ಸಿಚುವೇಶನ್ ನಡೆದಿದೆ, ಅದು ನಿಮಗೆ ಬ್ಯಾಡ್ ತುಂಬಾ ಕಾಣಿಸ್ತಾ ಇರ್ಬೋದು. ಬಟ್ ಓನ್ಲಿ ಗುಡ್ ಥಿಂಗಲ್ಲಿ ಮಾತ್ರ ಫೋಕಸ್ ಮಾಡಿದ್ರೆ ಇದು ಒಳ್ಳೆಯದು, ಇದು ನಡೆದಿರೋದು ಒಳ್ಳೆಯದೇ ಆಯಿತು ನಮಗೆ ಅಂತ ಅಂದ್ಕೊಂಡು ಓನ್ಲಿ ಗುಡ್ ಥಿಂಗ್ಸ್ ಬಗ್ಗೆ ಫೋಕಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಒಂದು ಗುಡ್ ಥಿಂಗ್ ಸಿಗುತ್ತೆ. ಅದನ್ನೇ ನೀವು ಒಂದು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಈಗ ನಾನಿಲ್ಲಿ ರವೆ ಹುರ್ಕೊತಾ ಇದ್ದೇನೆ. ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ನಮ್ಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಲೈಕ್ ನಾನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು, ಹ್ಯಾಪಿನೆಸ್ ಇರುತ್ತೆ ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ. ಆ್ಯಂಡ್ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಹ್ಯಾಪಿನೆಸ್ ಇರೋದ್ರಿಂದ ನಮ್ಮ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಇನ್ನೂ ತುಂಬಾ ಬೆನಿಫಿಟ್ ಸಿಗುತ್ತೆ. ಬೇರೆ ವರ್ಕ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡ್ಬೋದು. ನಾವು ಎಕ್ಸ್ಟ್ರಾ ಟೈಮನ್ನು ಬೇರೆ ಆ್ಯಕ್ಟಿವಿಟೀಸ್ ಮೇಲೇನೂ ಸ್ಪೆಂಡ್ ಮಾಡ್ಕೋಬೋದು. ಆ್ಯಂಡ್ ನಾವು ಹ್ಯಾಪಿಯಾಗಿದ್ದರೆ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟು ಹ್ಯಾಪಿಯಾಗಿರುತ್ತೆ, ಅವ್ರಿಗೂ ಸ್ಟ್ರೆಸ್ ರಿಲೀಫ್ ಸಿಗುತ್ತೆ. ಉಪ್ಮಾ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಉಪ್ಮಾ ಇಷ್ಟ ಇಲ್ಲ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಷ್ಟು ಜನಕ್ಕೆ ಇಷ್ಟ ಇದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗಂತೂ ಉಪ್ಮಾ ಅಂದರೆ ಇಷ್ಟನೇ. ದಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಉಪ್ಮಾ ಸೂಪರಾಗಿರುತ್ತೆ. ಆ್ಯಂಡ್ ನಾನೀಗ ಇದರಲ್ಲಿ ತೆಳುವಾಗಿ ಮಾಡ್ತಾ ಇದ್ದೇನೆ ಉಪ್ಮಾನ. ಕೆಲವರು ಗಟ್ಟಿಯಾಗಿ ಇಷ್ಟಪಡ್ತಾರೆ, ಕೆಲವರು ತೆಳುವಾಗಿ ಇಷ್ಟಪಡ್ತಾರೆ. ನಂಗೆ ಎನಿಥಿಂಗ್ ಇಸ್ ಫೈನ್. ನನಗೆ ತುಂಬ ಗಟ್ಟಿ ಇರಬೇಕು, ಉದುರುದ್ರಾಗಿ ಹಂಗೂ ಓಕೆ, ಇಲ್ಲ ತುಂಬ ತೆಳುವಾಗಿರಬೇಕು. ನಿಮಗೆ ಹುಳಿಗೋಸ್ಕರ ಆದರೆ ಟೊಮೊಟೊನ ಆ್ಯಡ್ ಮಾಡ್ಕೋಬೋದು, ಇಲ್ಲ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನು ಇಲ್ಲೇನು ಆ್ಯಡ್ ಮಾಡ್ತಾ ಇಲ್ಲ. ಐ ಡೋಂಟ್ ಪ್ರಿಫರ್ ಟೊಮೊಟೊಸ್. ನೋಡಿ ಇಲ್ಲಿ ಎಲ್ಲವೂ ಮಸ್ತ್ ಕಲರ್ಫುಲ್ ಆಗಿ ಇದೆ. ಆ್ಯಂಡ್ ಲಾಸ್ಟಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ನೀರು ಕುದೀತಾ ಇರೋದು ಎಷ್ಟು ಚೆನ್ನಾಗಿ ಮೇಲೆ ಎಗರ್ತಾ ಇರುತ್ತೆ ಅಂತ ಸ್ಲೋ ಮೋಷನಲ್ಲಿ ಅಪ್ಡೇಟ್ ಮಾಡಿದ್ದೀನಿ.
ಹೌ ಕಲರ್ಫುಲ್ ಮೈ ಮಾಸ್ಕ್ ಸ್ಟ್ಯಾಂಡ್ ಔಟ್. ಇದಕ್ಕೆ ಬೇಕಿದ್ರೆ ನೀವು ಅರ್ಶಿನ ಹಾಕ್ಕೋಬೋದು. ಉಪ್ಮಾನ ಕುದಿಯೋಕೆ ಇಟ್ಟು ನಾನು ಆಚೆ ಹೋದೆ ಗಿಡಕ್ಕೆ ನೀರು ಕೊಡೋಣ ಅಂತ. ನೋಡಿ ನನ್ನ ಟೈಮ್ ಫ್ರೆಂಡ್ಸ್. ಇಲ್ಲಿ ಸ್ವೀಟ್ ಪೊಟ್ಯಾಟೋನ ರೆಡಿ ಮಾಡ್ಕೊತಾ ಇದ್ದಾನೆ. ಬ್ಯಾಕ್ ಟು ದ ಟಾಪಿಕ್. ಈ ಪಾಸಿಟಿವ್ ಥಿಂಕಿಂಗ್ ಇಂದ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ. ಫಸ್ಟ್ ಯಾವುದೋ ಒಂದು ಸಿಚುವೇಶನ್ ನಡೆದ್ರೂ ಏನು ನಡೆದಿದೆ ಅಂತ ಫೋಕಸ್ ಮಾಡಿ ಅದರಲ್ಲಿ ನಮಗೆ ಬೇಕಾಗಿರೋದು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಫಸ್ಟ್ ಹೇಳ್ತೀನಿ. ನೆಗೆಟಿವ್ ಥಿಂಗ್ಸನ್ನ ಡಿಫ್ರೇಮ್ ಮಾಡಿಬಿಡಿ, ನಮ್ಗೆ ಬೇಕಾಗಿಲ್ಲ ನೆಗೆಟಿವ್ ಥಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ನಮ್ಗೆ ಏನು ಸಿಕ್ಕಿದೆಯೋ ಅದನ್ನು ಥ್ಯಾಂಕ್ಸ್ ಮಾಡೋದೇ ಗ್ರ್ಯಾಟಿಟ್ಯೂಡ್. ಯಾವುದೇ ಸಣ್ಣ ವಿಚಾರ ಆಗಲಿ ಥ್ಯಾಂಕ್ ಮಾಡಿ, ಥ್ಯಾಂಕ್ಸ್ ಅದಾಗಿರೋದಕ್ಕೆ ಒಳ್ಳೇದಾಯಿತು ನಮಗೆ, ಥ್ಯಾಂಕ್ ಯು ಅಂತ ಹೇಳಿ ಯೂನಿವರ್ಸ್ಗೆ ಇಲ್ಲ ದೇವರಿಗೆ. ನಮಗೆ ನಾವೇ ಕೈಂಡಾಗಿ ಇರಬೇಕು ಫಸ್ಟು. ನಮಗೆ ನಾವೇ ಕೈಂಡಾಗಿರೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ ನಮಗೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಎಲ್ಲಿ ಲ್ಯಾಕ್ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ನಮಗೆ. ಆ್ಯಂಡ್ ಬೇರೆಯವ್ರಿಗೂ ನಾವು ಕೈಂಡಾಗಿರಬೇಕಾಗುತ್ತೆ. ಬೇರೆಯವ್ರಿಗೂ ಕೈಂಡಾಗಿದ್ದರೆ ಅವ್ರಿಗೂ ಹ್ಯಾಪಿ ಆಗಿರುತ್ತೆ. ಆ್ಯಂಡ್ ಸುತ್ತಮುತ್ತ ಅವ್ರು ನೋಡಿ ನಮಗೂ ಹ್ಯಾಪಿ ಆಗುತ್ತೆ. ಅಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಆದ್ಯ ಸ್ಕೂಲ್ ರೆಡಿಯಾಗಿ ಹೋದ್ಲು. ಹಂಗೆ ಮೆಡಿಟೇಷನ್ ಮಾಡೋದ್ರಿಂದನೂ ತುಂಬಾ ಪಾಸಿಟಿವ್ ಅಪ್ರೋಚಸ್ಗೆ ನಾವು ರೆಸ್ಪಾಂಡ್ ಮಾಡ್ತೇವೆ. ಮೆಡಿಟೇಷನ್ ಹೆಲ್ಪ್ ಮಾಡುತ್ತೆ ನಮಗೆ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ಅಪ್ರೋಚ್ ಮಾಡೋಗೆ. ಆ್ಯಂಡ್ ಮೇಯ್ನಾಗಿ ನಾವು ಸುತ್ತಮುತ್ತ ಪಾಸಿಟಿವ್ ಥಿಂಕ್ ಮಾಡೋರ ಜೊತೆ ಇದ್ದರೆ ಅವ್ರ ಥಿಂಕಿಂಗು ಅವ್ರ ಬಿಹೇವಿಯರ್ ಫಾರ್ ಸಿಚುವೇಷನ್ನಿಂದ ನೋಡಿ ತುಂಬಾ ಕಲಿತೀವಿ. ಆ್ಯಂಡ್ ಸುತ್ತಮುತ್ತ ಪಾಸಿಟಿವ್ ಥಿಂಕಿಂಗ್ ಪೀಪಲ್ ಇದ್ದರೆ ನಾವು ಹ್ಯಾಪಿಯಾಗಿರ್ತೇವೆ. ಹಂಗೆ ಮನೆಗೆ ಒಂದು ಸ್ವಲ್ಪ ತರಕಾರಿ ಬೇಕಿತ್ತು. ನಾನು ಹೋಗಿ ಒಂದು ಸ್ವಲ್ಪ ತರಕಾರಿ ಶಾಪಿಂಗ್ ಮಾಡ್ಕೊಂಬಂದೆ ಆದ್ಯನ ಸ್ಕೂಲ್ ಕಳಿಸಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಲಂಚು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇದಾಗಿರುತ್ತೆ ನನ್ನ ಪುಟ್ಟ ಬ್ಲಾಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಾನು ಕರಿಬೇವನ್ನೇ ಎಲ್ಲ ಬಿಡಿಸಿಟ್ಕೊಂಡು ತೊಳೆದು ಒಣಗಿಸಿ ಯೂಸ್ ಮಾಡ್ತೇನೆ. ಸೊ ಯೂಸ್ ಮಾಡುವಾಗ ಡೈರೆಕ್ಟ್ ಹಂಗೆ ಹಾಕ್ಬೋದು, ಮತ್ತು ತೊಳೆಯೋ ಅವಶ್ಯಕತೆ ಸಿಗಲ್ಲ. ಟೈಮ್ ಕನ್ಸಂಪ್ಷನ್ ಆಗುತ್ತೆ ಹರಿಬರಿಯಲ್ಲಿ.
ಓಕೆ ಫ್ರೆಂಡ್ಸ್, ಇದಾಗಿತ್ತು ಇದು ನನ್ನ ಪುಟ್ಟ ಬ್ಲಾಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.